ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ನಾನು ಈಗ ಸೌತೆ ಬೀಜ ಪಾಯಸ ಮಾಡೋದು ಹೇಗೆ ಎಂದು ಹೇಳುತ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಗೋಡಂಬಿ ಸ್ವಲ್ಪ, ಇದು ಒಂದು ಬಟ್ಲ ಸೌತೆ ಬೀಜ ತಗೊಂಡೀನಿ. ಇವು ಸೌತೆ ಬೀಜ ಇದನ್ನು ಉತ್ತರ ಕರ್ನಾಟಕದಲ್ಲಿ ಬಹಳನೇ ಮಾಡ್ತಾರೆ. ಈ ಬೇಸಿಗೆ ಟೈಮ್ನಲ್ಲಿ ಮಾಡಿಟ್ಕೊತಾರೆ. ಇದನ್ನು ಮಾಡೋದು ಹೇಗೆ ಅಂದರೆ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು, ನಮಗೂ ಯಾವ ಹಿಟ್ಟು ಬೇಕೋ ಅದರಲ್ಲೇ ಮಾಡ್ಕೋಬೋದು. ಚಪಾತಿ ಹಿಟ್ಟನ್ನ ಹದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಉಳ್ಳಿಗಳನ್ನು ಮಾಡ್ಕೋಬೇಕು. ಪೂರಿ ಮಾಡ್ತೀವಲ್ವ ಆ ಸೈಜ್ಗೆ ಸಣ್ಣ ಸಣ್ಣ ಉಳ್ಳಿಗಳಾಗಿ ಮಾಡಿಕೊಂಡು ಆಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತ ಹೋಗಬೇಕು. ಯಾವ ಸೈಜಿಗೆ ಅಂದರೆ ಸೋನಾ ಮಸೂರಿ ಅಕ್ಕಿ ಇರುತ್ತಲ್ವ ಆ ಸೈಜಿಗೆ ಕಟ್ ಮಾಡ್ಕೊಂತ ಹೋಗಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು 4-5 ದಿನ ಚೆನ್ನಾಗಿ ಒಣಗಿಸ್ಬೇಕು. ಮುರಿದ್ರೆ ಪುಡಿ ಆಗಬೇಕು, ಆ ಥರ ಒಣಗಿಸ್ಬೇಕು. ಒಣಗಿಸಿದ ಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು. ಇದು 2-3 ವರ್ಷದ ತನಕ ಕೆಡೋದಿಲ್ಲ. ಇವು ಒಂದು ಬಟ್ಲ ತೊಗೊಂಡಿನಿ. ಆಮೇಲೆ ಒಂದು ಬಟ್ಲು ಸಕ್ಕರೆ, ಬಾದಾಮಿ ಸ್ವಲ್ಪ, ಏಲಕ್ಕಿ 2-3, ಒಂದು ಬಟ್ಲು ಹಾಲು. ಈಗ ಒಂದು ಕುಕ್ಕರ್ಗೆ 3 ಬಟ್ಲು ನೀರು ಹಾಕೋಣ. ನೀರು ಹಾಕ್ಕೊಂಡು 1 ಬಟ್ಲು ಹಾಲು ಹಾಕಿ ಸೌತೆ ಬೀಜ ಹಾಕಿ ಅದನ್ನು 2 ಸೀಟಿ ಕೂಗಿಸ್ಬೇಕು. 2 ಸೀಟಿ ಕೂಗಿಸಿದ್ರೆ ಅದು ಚಂದ ಕುದ್ದಿರ್ತದೆ. ಅದು ಮುಟ್ಟಿ ನೋಡಿದ್ರೆ ಒಳಗೆಲ್ಲ ಹಿಟ್ಟೆಲ್ಲ ಕುದ್ದಿರಬೇಕು, ಆ ಥರ ಕುದ್ದಿರಬೇಕು ಅವು. ಆಮೇಲೆ ಇವು ಕುದ್ಮೇಲೆ ಇದಕ್ಕೆ ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಕುದಿಸ್ಬೇಕು. ಸಕ್ಕರೆ ಕರಗಿದ ಮೇಲೆ ಇದನ್ನು ಕೆಳಗಡೆ ಇಳಿಸಿ ಆಮೇಲೆ ಒಂದು ಸೌಟ್ ಇಟ್ಕೊಂಡು ಸೌಟಿಗೆ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಹುರಿಬೇಕು. ಹುರಿದ ಮೇಲೆ ಇದನ್ನು ಕೆಳಗಡೆ ಇಳಿಸಿ ಆಮೇಲೆ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಹುರಿದಿದ್ದು ಗೋಡಂಬಿ ಬಾದಾಮಿನ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಕಲಿಸಿದ್ರೆ ಸೌತೆ ಬೀಜ ಪಾಯಸ ರೆಡಿ. ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಲ ತಪ್ಪದೆ ಟ್ರೈ ಮಾಡಿ ನೋಡಿ. ಹೇಗಾಯ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.